ಮಠದ ಶ್ರೀಗಳಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಅದು ಧಾರವಾಡ ಹೈಕೋರ್ಟ್ನಿಂದ. ಧಾರವಾಡ ಜಿಲ್ಲೆಗೆ ನಿರ್ಬಂಧ ಹೇರಲಾಗಿತ್ತು ಕನ್ನೇರಿ ಶ್ರೀಗಳಿಗೆ. ಆದರೆ ಈಗ ಆ ನಿರ್ಬಂಧವನ್ನ ಧಾರವಾಡ ಹೈಕೋರ್ಟ್ ತೆರವುಗೊಳಿಸಿದೆ. ಕನ್ನೇರಿ ಮಠದ ಶ್ರೀಗಳಿಗೆ ಈ ಮೂಲಕ ರಿಲೀಫ್ ಕೊಟ್ಟಿದೆ ಧಾರವಾಡ ಹೈಕೋರ್ಟ್. ತಡೆ ತೆರವು ಮಾಡಿ ಆದೇಶಿಸಿದಂತಹ ಧಾರವಾಡ ಹೈಕೋರ್ಟ್ ಪೀಠ ನವೆಂಬರ್ 5ರಂದು ಅಣ್ಣಿಗೇರಿಯಲ್ಲಿ ಶ್ರೀಗಳ ಕಾರ್ಯಕ್ರಮ ಇತ್ತು. ಆದರೆ ಆ ಕಾರ್ಯಕ್ರಮಕ್ಕೆ ಬಾರದಂತೆ ಜಿಲ್ಲಾಧಿಕಾರಿಗಳು ತಡೆ ನೀಡಿದರು. ಇದರಿಂದ ಬೇಸತ್ತಂತಹ ಶ್ರೀಗಳು ಹೈಕೋರ್ಟ್ ಮೊರೆ ಹೋದರು. ಹೈಕೋರ್ಟ್ ಮೆಟ್ಟಿಲೇರಿದಂತಹ ಕನ್ನೇರಿ ಶ್ರೀಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇವತ್ತು ತಡೆ ತೆರವು ಮಾಡಿದೆ ಧಾರವಾಡ ಹೈಕೋರ್ಟ್ ಪೀಠ. ನವೆಂಬರ್ 5ರಂದು ಅಣ್ಣಿಗೇರಿಯಲ್ಲಿದ್ದಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಲಿಲ್ಲ. ಕಾರಣ ಜಿಲ್ಲಾಡಳಿತ ನೀಡಿದ್ದಂತಹ ಆದೇಶ. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಕನ್ನೇರಿ ಶ್ರೀಗಳು. ಈ ಕುರಿತಾಗಿ ಧಾರವಾಡ ಹೈಕೋರ್ಟ್ನಿಂದ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಕನ್ನೇರಿ ಶ್ರೀಗಳಿಗೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕನ್ನೇರಿ ಮಠದ ಶ್ರೀಗಳಿಗೆ ಒಂದು ರೀತಿ ಬಿಗ್ ರಿಲೀಫ್ ಇದು. ಧಾರವಾಡ ಜಿಲ್ಲೆಗೆ ಬರೋದಿಕ್ಕೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ, ಕೋರ್ಟ್ ಹೇಳಿದ್ದೇನು? ಆದ್ರೆ ಕನ್ನೇರಿ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕನ್ನೇರಿ ಮಠ ಇವರಿಗೇನು ಧಾರವಾಡ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆಗೆ ಬರ್ಲಿಕ್ಕೆ ನಿರ್ಬಂಧವೇನೇನು ಆದೇಶವನ್ನು ಮಾಡಿದ್ರು, ಆ ಆದೇಶಕ್ಕೆ ಇವತ್ತು ತಡೆಯನ್ನು ಇಡುವಂತದ್ದು ರದ್ದು ಮಾಡಿದೆ ಅನ್ನುವಂಥದ್ದು. ಅಂದ್ರೆ ಕನ್ನೇರಿ ಶ್ರೀಗಳು ಧಾರವಾಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಎಲ್ಲೊಂದ್ ಕಡೆ ಜಿಲ್ಲಾಧಿಕಾರಿಗಳ ಆದೇಶ ಕಾನೂನುಬದ್ಧವಾಗಿ ಇಲ್ಲ ಅನ್ನುವಂಥದ್ದನ್ನ ಅವರು ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪರ ವಕೀಲರು ವಾದ ಮಾಡುವಂತ ಸಂದರ್ಭದಲ್ಲಿ ಏನಿಲ್ಲ ಒಂದ್ ಕಡೆ ಇವರು ತಮ್ಮ ಮಠದಲ್ಲಿ ನೀಡಿದಂತ ಹೇಳಿಕೆ ಏನಿದೆ ಅದು ಲಿಂಗಾಯತ ಸಮುದಾಯ ಭಾವನೆಗೆ ಧಕ್ಕೆ ತರುವ ರೀತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ 80% ಲಿಂಗಾಯತ ಸಮುದಾಯವೇ ಇರುವಂತಹ ಒಂದು ಏನು ಜಿಲ್ಲೆಗೆ ಬಂದು ಮತ್ತೆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲೇ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡಬಹುದು, ಪ್ರತಿಭಟನೆಗಳು ನಡೆಯಬಹುದು. ಹಾಗಾಗಿ ಅಂತ ಸಂದರ್ಭದಲ್ಲಿ ಅವರು ಜಿಲ್ಲೆಗೆ ಬರುವಂತದ್ದು ಸೂಕ್ತ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನ ಮಾಡಿದ್ದಾರೆ ಅಂತೇಳಿ ಆ ಆದೇಶವನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಸರ್ಕಾರಿ ಪರ ವಕೀಲರು ಮಾಡಿದ್ರು ಕಳೆದ ಬುಧವಾರ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಕನ್ನೇರಿ ಪರವಾಗಿ ವಾದ ಮಾಡಿದಂತ ವೆಂಕಟೇಶ್ ಜಳವಿ ಅವರು ಹೇಳುತ್ತದೆ, ಲಿಂಗಾಯತ ಸಮುದಾಯಕ್ಕೆ ಅಥವಾ ಯಾರಿಗೇ ಕೂಡ ಅವರು ಅವರ ಭಾವನೆಗೆ ಧಕ್ಕೆ ತರುವಂತದ್ದಾಗ್ಲಿ ಅಥವಾ ಯಾವುದೇ ಕೆಟ್ಟ ಹೇಳಿಕೆಗಳನ್ನ ನೀಡಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳು ಎಲ್ಲ ಒಂದ್ ಕಡೆ ಒಂದು ದಿನದ ಕಾರ್ಯಕ್ರಮಕ್ಕೆ ನಿಷೇಧ ಮಾಡ್ಲಿಕ್ಕೆ ಹೊರಟಂತವ್ರು ಜನವರಿವರೆಗೂ ಕೂಡ ನಿಷೇಧವನ್ನ ಮಾಡಿ ಆದೇಶವನ್ನ ಮಾಡಿರುವಂತದ್ದಿದೆ, ಅದು ಸರಿಯಾದಂತ ಕ್ರಮ ಅಲ್ಲ. ಹಾಗಾಗಿ ಆದೇಶವನ್ನ ರದ್ದು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅದೇ ಸಂದರ್ಭದಲ್ಲಿ ನ್ಯಾಯಪೀಠ ಅಂದ್ರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಹೇಳಿದಂತೆ ನಿಮ್ಮ ಕ್ಲೈಂಟ್ಗೆ ಹೇಳಿ ಈ ರೀತಿ ಹೇಳಿಕೆಯನ್ನ ಕೊಡುವಂತದ್ದು ಸೂಕ್ತ ಅಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು ಓರಲ್ ಆಗಿ. ಅದನ್ನ ಕೂಡ ಕನ್ವೆ ಮಾಡ್ತೀವಿ ಅಂತ ಹೇಳಿ ಅವರ ಪರ ವಕೀಲರು ಕೂಡ ಹೇಳಿದ್ರು. ಅದಾದ ನಂತರ ಈ ರೀತಿ ಆದೇಶ ಮಾಡಿರುವಂತದ್ದೇನಿದೆ ಅದು ಸರಿಯಾದಂತ ಕ್ರಮ ಅಲ್ಲ, ಮತ್ತೆ ಈ ರೀತಿ ಯಾವುದೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ 3-4 ತಿಂಗಳ ಕಾಲ ಅಂದ್ರೆ ನಿಷೇಧವನ್ನು ಹೇರುವಂತದ್ದು ಸರಿಯಾದಂತ ಕ್ರಮ ಅಲ್ಲ. ಹಾಗಾಗಿ ತಾವು ಮುಂದೆ ಆ ರೀತಿಯಾದಂತಹ ಒಂದು ಯಾವುದೇ ಹೇಳಿಕೆ ನೀಡುವಂತದ್ದಾಗ್ಲಿ ಮುಂದುವರಿಸುವಂತದ್ದಾಗ್ಲಿ ಮಾಡಬಾರ್ದು ಅನ್ನುವಂಥದ್ದನ್ನ ಎಚ್ಚರಿಕೆಯನ್ನು ಏನಂದ್ರೆ ಓರಲ್ ಆಗಿ ನೀಡಿದ್ರು, ಅದನ್ನ ಪರಿಗಣಿಸಿರುವಂತದ್ದು. ಮತ್ತೆ ಇವತ್ತು ಆದೇಶ ಮಾಡಿರುವಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಈ ಸಂಬಂಧಪಟ್ಟಂತೆ ಧಾರವಾಡ ಜಿಲ್ಲಾಧಿಕಾರಿಗಳು ನೀಡಿದಂತಹ ಆದೇಶವನ್ನ ತೆರವು ಮಾಡಿರುವಂತದ್ದು, ರದ್ದು ಮಾಡುವ ಮೂಲಕ ಕನ್ನೇರಿ ಶ್ರೀಗಳು ಧಾರವಾಡಕ್ಕೆ ಯಾವ ಬೇಕಾದ್ರೂ ಬರಬಹುದು ಅನ್ನುವಂಥದ್ದನ್ನು ಕೂಡ ಹೇಳಿರುವಂತದ್ದು. ಮತ್ತೆ ಈಗ ಅವರ ಜಿಲ್ಲಾಧಿಕಾರಿಗಳ ಆದೇಶವನ್ನ ರದ್ದು ಮಾಡಿದ್ವಿ ಅಂತ ಹೇಳಿ ಆದೇಶವನ್ನ ಮಾಡಿದ್ರೆ ಅದು ಆದೇಶದ ಪ್ರತಿ ಬಂದ ನಂತರ ಅದರಲ್ಲಿ ಏನಾದ್ರೂ ಕನ್ನೇರಿ ಶ್ರೀಗಳಿಗೆ ಮತ್ತೆ ಬಂದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಮಾಡಬಾರ್ದು ನಿಟ್ಟಿನಲ್ಲಿ ಷರತ್ತುಗಳನ್ನ ವಿಧಿಸಿದಾರ ಅದನ್ನ ನೋಡ್ಬೇಕಾಗಿರುವಂತಹದ್ದು. ವೀಣಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.